ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಡೊನಾಲ್ಡ್ ಟ್ರಂಪ್ ಅವರ ವಿಚಾರದಲ್ಲಿ ಒಂದು ವಿಚಿತ್ರ ವಿಚಾರವನ್ನು ನೀವು ಗಮನಿಸಿದ್ದೀರಾ? ಅಮೆರಿಕದ ಮಾಧ್ಯಮಗಳ ಮುಂದೆ ಬಂದಾಗ ಅವರು ನಾನೇ ಇದನ್ನ ಮಾಡಿರುವಂಥದ್ದು, ನಾನೇ ಅದನ್ನ ಮಾಡಿರುವಂಥದ್ದು, ಭಾರತ ಪಾಕಿಸ್ತಾನ ಯುದ್ಧವನ್ನು ನಿಲ್ಲಿಸಿದ್ದು ನಾನೇ ಅಂತ ತಮ್ಮನ್ನು ತಾವು ಹೊಗಳಿಕೊಳ್ಳುತ್ತಾರೆ. ಬಟ್ ಅದೇ ಟ್ರಂಪ್ ಮೋದಿಜಿಯವರನ್ನ ಮುಖಾಮುಖಿಯಾಗಿ ಭೇಟಿಯಾದಾಗ ಸಂಪೂರ್ಣವಾಗಿ ಬದಲಾಗಬಿಡ್ತಾರೆ. ಮೋದಿಜಿ ಮುಂದೆ ಕೂತು ಕೂಡಲೇ ಗ್ರೇಟ್ ಲೀಡರ್ ಮೋದಿಜಿ, ಸ್ಟ್ರಾಂಗ್ ಲೀಡರ್ ಮೋದಿಜಿ, ಅದ್ಭುತ ವ್ಯಕ್ತಿತ್ವ ಮೋದಿಜಿ, ಕಠಿಣ ನೆಗೋಷಿಯೇಟರ್ ಮೋದಿಜಿ ಅಂತ ಹೊಗಳಿಕೆ ಸುರಿಮಳೆನೇ ಶುರು ಮಾಡಿ ಬಿಡ್ತಾರೆ. ಅಷ್ಟೇ ಅಲ್ಲ, ನಾನು ಅಧಿಕಾರದಲ್ಲಿ ಇರುವವರೆಗೆ ಭಾರತಕ್ಕೆ ವೈಟ್ ಹೌಸ್ ಅಲ್ಲಿ ಒಬ್ಬ ನಿಜವಾದ ಸ್ನೇಹಿತ ಇರ್ತಾನೆ ಅನ್ನುವಂಥ ಮಾತು ಕೂಡ ಹೇಳ್ತಾರೆ. ಹಾಗಾದ್ರೆ ಇಲ್ಲಿರುವಂತಹ ಪ್ರಶ್ನೆ, ಅಮೆರಿಕದ ಮಾಧ್ಯಮದ ಮುಂದೆ ಒಂದು ರೀತಿ ಮಾತಾಡುವಂತಹ ಟ್ರಂಪ್ ಮೋದಿಜಿ ಮುಂದೆ ಮತ್ತೊಂದು ರೀತಿ ಯಾಕೆ ಮಾತಾಡ್ತಾರೆ? ಇಲ್ಲಿ ಹಾಗಾದ್ರೆ ಯಾರಿಗೆ ಯಾರ ಮೇಲೆ ಭಯ ಇರುವಂಥದ್ದು? ಟ್ರಂಪ್ಗೆ ಮೋದಿ ಮೇಲೆ ಭಯನಾ? ಮೋದಿಗೆ ಟ್ರಂಪ್ ಮೇಲೆ ಭಯನಾ? ಟ್ರಂಪ್ ಕೊಟ್ಟಿರುವಂಥ ಒಂದಷ್ಟು ಹೊಸ ಭರವಸೆ ಹಿಂದಿನ ಅಸಲಿ ಉದ್ದೇಶ ಏನು, ಅಸಲಿ ಸಂದೇಶ ಏನು? ಪಾಕಿಸ್ತಾನ ಇದನ್ನ ಹೇಗೆ ನೋಡುತ್ತೆ, ಹೇಗೆ ತೆಗೆದುಕೊಳ್ಳುತ್ತೆ? ಜೈಶಂಕರ್ ಜಿ ಅಷ್ಟು ಖಡಕ್ ಆಗಿ ಮಾತಾಡಿದ್ದು ಯಾಕೆ? ಈ ಎಲ್ಲ ವಿಚಾರವನ್ನು ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ಫ್ರಾನ್ಸ್ನ ಏವಿಯನ್ ನಗರದಲ್ಲಿ ನಡೀತಾ ಇರುವಂತಹ G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿಜಿ, ಅದೇ ರೀತಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವರ ಮಧ್ಯೆ ಒಂದು ಅತ್ಯಂತ ಮಹತ್ವದ ಭೇಟಿ ನಡೆಯುತ್ತೆ. ಯಾಕೆ ಮಹತ್ವದ ಭೇಟಿ ಅಂತಂದ್ರೆ, ಸುಮಾರು 16 ತಿಂಗಳಿಗೂ ಹೆಚ್ಚು ಅವಧಿಯಲ್ಲಿ, ಅಂದ್ರೆ ಬಹಳಷ್ಟು ಸಮಯದ ನಂತರ ಮೋದಿ ಹಾಗೆ ಟ್ರಂಪ್ ಭೇಟಿ ಆಗ್ತಾ ಇರುವಂಥದ್ದು, ಮುಖಾಮುಖಿ ಭೇಟಿ. ಆಲ್ಮೋಸ್ಟ್ ಆಪರೇಷನ್ ಸಿಂಧೂರ್ ಆದಮೇಲೆ ಇದು ಮೊದಲನೇ ಭೇಟಿ ಅಂತ ಅನ್ಸುತ್ತೆ. ಕಾಲ್ ಅಲ್ಲಿ ಮಾತಾಡಿದ್ದು ಬಿಟ್ರೆ ಈ ಇಬ್ಬರು ನಾಯಕರ ಮಧ್ಯ ಸುಮಾರು 45 ನಿಮಿಷದಿಂದ 1 ಗಂಟೆವರೆಗೆ ಚರ್ಚೆ ನಡೆಯುತ್ತೆ. ಈ ಭೇಟಿಯ ನಂತರ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ಮೋದಿಜಿ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ಆಡ್ತಾರೆ. ಏನಂತ ಹೊಗಳ್ತಾರೆ? ಮೋದಿಜಿ ಅತ್ಯಂತ ಅದ್ಭುತ, ಪ್ರಭಾವಶಾಲಿ, ಕೂಲ್, ಬಲಿಷ್ಠ ನಾಯಕ. ಮೋದಿಜಿ ಹೊರಗೆ ಎಷ್ಟು ಶಾಂತವಾಗಿ ಕಾಣ್ತಾರೋ, ಎಷ್ಟು ಸಹಜವಾಗಿ ಕಾಣಿಸ್ಕೊಳ್ತಾರೋ, ಮಾತುಕತೆ ಸಂದರ್ಭದಲ್ಲಿ ಅಷ್ಟೇ ದೃಢವಾಗಿ ವರ್ತಿಸ್ತಾರೆ. ಅತ್ಯಂತ ಬಲಿಷ್ಠ ನೆಗೋಷಿಯೇಟರ್ ಮೋದಿಜಿ ಅಷ್ಟು ಸುಲಭವಾಗಿ ಯಾವುದಕ್ಕೂ ಕೂಡ ಬಗ್ಗಲ್ಲ ಅನ್ನುವಂಥ ಮಾತನ್ನ ಆಡ್ತಾರೆ. ಅಷ್ಟೆಲ್ಲ ಟ್ರಂಪ್ ಹೇಳ್ತಾರೆ, ನಾನು ಅಧಿಕಾರದಲ್ಲಿ ಇರೋವರೆಗೆ ವೈಟ್ ಹೌಸ್ ಅಲ್ಲಿ ಭಾರತಕ್ಕೆ ಒಬ್ಬ ನಿಜವಾದ ಸ್ನೇಹಿತ ಯಾವಾಗಲೂ ಇದ್ದೇ ಇರ್ತಾನೆ. ಅಮೆರಿಕದ ಜನ ಭಾರತವನ್ನ ಇಷ್ಟಪಡ್ತಾರೆ. ಅಮೆರಿಕದ ಜನ ಪ್ರಧಾನಿ ಮೋದಿಜಿಯವರನ್ನ ಅತ್ಯಂತ ಗೌರವದಿಂದ ನೋಡ್ತಾರೆ. ಬಹುಶಃ ಇದನ್ನ ಕೇಳಿ ನಮ್ಮ ಭಾರತದಲ್ಲಿ ಒಂದಷ್ಟು ಮಂದಿಗೆ ಬಹಳಷ್ಟು ಕಡೆ ಬೇರೆ ಬೇರೆ ರೀತಿಯಾಗಿ ನೋವೆಲ್ಲ ಆಗಿರಬಹುದು. ಇರಲಿ, ನನಗೆ ಗೊತ್ತಿಲ್ಲ. ಟ್ರಂಪ್ ಅದೇನೋಪ್ಪ ಆಗ್ಲೇ ಹೇಳಿದ ಹಾಗೆ ಮೋದಿಜಿಯವರನ್ನ ಈ ಬಾರಿ ಸಿಕ್ಕಾಪಟ್ಟೆ ಹೊಗಳ್ತಾ ಇದ್ರು. ತಮ್ಮ ವ್ಯಕ್ತಿತ್ವವನ್ನ, ಅಂದ್ರೆ ಟ್ರಂಪ್ ವ್ಯಕ್ತಿತ್ವವನ್ನ ಮೋದಿಜಿ ವ್ಯಕ್ತಿತ್ವದ ಜೊತೆಗೆ ಹೋಲಿಕೆ ಮಾಡಿಕೊಂಡು, ಪ್ರಧಾನಿ ಮೋದಿಜಿ ನನಗಿಂತ ಸಂಪೂರ್ಣ ವಿಭಿನ್ನಪ್ಪ, ಅವರು ನೋಡೋದಕ್ಕೆ ಶಾಂತವಾಗಿ ಕಾಣ್ತಾರೆ, ಕೂಲ್ ಆಗಿ ಕಾಣ್ತಾರೆ, ಬಟ್ ಮೋದಿಜಿ ಇಸ್ ಅ ಕಿಲ್ಲರ್. ನನ್ನ ಹಾಗೆ ಅಲ್ಲ ಮೋದಿಜಿ. ಅವರನ್ನು ನೋಡಿ, ಅವರು ಆರೋಗ್ಯಕರ, ಬುದ್ಧಿವಂತ ವ್ಯಕ್ತಿ ಅಂತಲ್ಲ. ಈ ಬಾರಿ ಟ್ರಂಪ್ ಮೋದಿಜಿ ಅವರನ್ನ ಹೊಗಳಿದ್ದು. ವೀಕ್ಷಕರೇನು, ಮೋದಿಜಿ ಜಗತ್ತಿನ ವಿವಿಧ ಸಮುದ್ರ ಮಾರ್ಗಗಳಲ್ಲಿ ಲಕ್ಷಾಂತರ ಭಾರತೀಯ ನಾವಿಕರು, ಸಿಬ್ಬಂದಿಗಳು ಹಡಗಲ್ಲಿ ತಮ್ಮ ಕೆಲಸವನ್ನ ಮಾಡ್ತಾ ಇರುತ್ತೆ. ಹಾಗಾಗಿ ಅವರ ಸುರಕ್ಷತೆ ಕೂಡ ಅಷ್ಟೇ ಮಹತ್ವದ್ದಾಗಿರುತ್ತೆ. ಇರಾನ್ ಜೊತೆಗೆ ಶಾಂತಿ ಒಪ್ಪಂದ ಆಗುವಂತಹ ಸಂದರ್ಭದಲ್ಲಿ ಸಮುದ್ರ ನಾವಿಕರ ಹಾಗೆ ಸಿಬ್ಬಂದಿಯ ಸುರಕ್ಷತೆಗೆ ಆದ್ಯತೆಯನ್ನು ನೀಡಲಾಗುತ್ತೆ ಅನ್ನುವಂತಹ ಸಂಪೂರ್ಣ ವಿಶ್ವಾಸ ನಮಗೆ ಇದೆ ಅಂತ ಮೋದಿಜಿ ಆ ಸಂದರ್ಭದಲ್ಲಿ ಹೇಳ್ತಾರೆ. ಇಲ್ಲಿ ಟ್ರಂಪ್ ಇನ್ನೂ ಒಂದು ಮಹತ್ವದ ಹೇಳಿಕೆಯನ್ನು ಕೊಡ್ತಾರೆ. ಏನ್ ಮಹತ್ವದ ಹೇಳಿಕೆ? ಅಫ್ಕೋರ್ಸ್ ಇದು ಬಹಳಷ್ಟು ಮಂದಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಬೋದು. ಹೌದು, ನಮಗೂ ಕೂಡ ಅನ್ಎಕ್ಸ್ಪೆಕ್ಟೆಡ್. ಏನು? ಭಾರತ ಅದೇ ರೀತಿ ಅಮೆರಿಕ ನಡುವಿನ ಸಂಬಂಧ ಅತ್ಯಂತ ಉತ್ತಮ ಆಗಿದೆ, ಅತ್ಯಂತ ಬಲಿಷ್ಠ ಆಗಿದೆ. ಭವಿಷ್ಯದಲ್ಲಿ ಭಾರತದ ಮೇಲೆ ಯಾರೇ ಅಥವಾ ಯಾವುದೇ ದಾಳಿ ನಡೆದ್ರೆ ಭಾರತಕ್ಕೆ ನೆರವನ್ನ ಕೊಡೋದಕ್ಕೆ ಅಮೆರಿಕ ಯಾವಾಗಲೂ ಕೂಡ ಸಿದ್ಧವಾಗಿರುತ್ತೆ. ಅಷ್ಟಲ್ಲ, ಭಾರತದ ಮೇಲೆ ದಾಳಿ ನಡೆದ್ರೆ ಅಮೆರಿಕ ಎಲ್ಲ ರೀತಿಯಲ್ಲೂ ಕೂಡ ಭಾರತಕ್ಕೆ ಸಹಾಯವನ್ನ ಮಾಡುತ್ತೆ ಅನ್ನುವಂಥದ್ದನ್ನು ಟ್ರಂಪ್ ಸ್ಪಷ್ಟಪಡಿಸ್ತಾರೆ. ಟ್ರಂಪ್ ಅವರ ಈ ಒಂದು ಹೇಳಿಕೆ ಬಹಳ ವೈರಲ್ ಆಗಿಬಿಡ್ತು. ಹಾಗಂತ ಟ್ರಂಪ್ ಹೇಳಿದ್ದನ್ನು ನಾವೇನು ಸಂಪೂರ್ಣವಾಗಿ ನಂಬಿಬಿಡ್ತೀವಿ ಅಂತಾನೂ ಅಲ್ಲ. ಆದ್ರೂ ಟ್ರಂಪ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನ ರಾಜತಾಂತ್ರಿಕ ದೃಷ್ಟಿಕೋನದಿಂದ ನೋಡಿದ್ರೆ ಟ್ರಂಪ್ ಕೊಟ್ಟಿರುವಂತ ಈ ಒಂದು ಹೇಳಿಕೆ ಬಹಳ ಮಹತ್ವದ್ದು ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಯಾಕೆ ಅಂತಂದ್ರೆ ಕಳೆದ ಹಲವು ದಶಕಗಳಲ್ಲಿ ಅಮೆರಿಕದ ಯಾವುದೇ ಅಧ್ಯಕ್ಷರು ಕೂಡ
ಭವಿಷ್ಯದಲ್ಲಿ ಭಾರತದ ಮೇಲೆ ದಾಳಿ ಆದ್ರೆ ಅಮೆರಿಕ ಭಾರತಕ್ಕೆ ಬೆಂಬಲವನ್ನ ಕೊಡುತ್ತೆ ಅನ್ನೋ ರೀತಿಯ ಒಂದು ಸ್ಪಷ್ಟ ಮಾತುಗಳನ್ನ ಯಾರು ಹೇಳಿರಲಿಲ್ಲ. ಅಂದ್ರೆ ನಾವು ಭಾರತಕ್ಕೆ ಏನೇ ಸಂದರ್ಭ ಬಂದರೂ ಕೂಡ ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಯಾರು ಕೊಟ್ಟಿರಲಿಲ್ಲ. ಸೊ ಇದು ಮುಂದಿನ ದಿನಗಳಲ್ಲಿ ಭಾರತ ಹಾಗೆ ಅಮೆರಿಕ ರಕ್ಷಣಾ ಕ್ಷೇತ್ರದಲ್ಲಿ ಪರಸ್ಪರ ಒಂದು ಪ್ರಮುಖ ಪಾಲುದಾರರಾಗುವಂಥ ಸಾಧ್ಯತೆಯ ಒಂದು ಸೂಚನೆ ನೀಡುವಂತಹ ಬೆಳವಣಿಗೆ ಕೂಡ ಆಗಿರಲೂಬಹುದು. ನೋಡಿ, ಯಾವಾಗಲೂ ಈ ಉದ್ವಿಗ್ನ ಪರಿಸ್ಥಿತಿ ಉಂಟಾದಾಗ ಅದು ಚೈನಾದ ಜೊತೆಗೆ ಆಗಿರಲಿ, ಪಾಕಿಸ್ತಾನದ ಜೊತೆಗೆ ಆಗಿರಲಿ, ಅಥವಾ ಬೇರೆ ಯಾರ ಜೊತೆಗೆ ಯಾವುದೇ ಕಾರಣಕ್ಕಾದರೂ ಆಗಿರಲಿ, ಅಲ್ಲಿ ಅಮೆರಿಕದ ನಿಲುವು ಏನಿರಬಹುದು? ಅಮೆರಿಕ ಯಾರ ಜೊತೆಗೆ ನಿಲ್ತಾರೆ? ಅಮೆರಿಕ ಭಾರತವನ್ನ ಬೆಂಬಲಿಸುತ್ತಾ ಅಥವಾ ಪಾಕಿಸ್ತಾನವನ್ನ ಬೆಂಬಲಿಸುತ್ತಾ? ಈ ಪ್ರಶ್ನೆ ಪ್ರತಿ ಸಂದರ್ಭದಲ್ಲೂ ಬರುತ್ತೆ. 1999ರ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅಮೆರಿಕ ನಮ್ಮ ಬೇಡಿಕೆ ಹಾಗೆ ನಮಗೆ ನೆರವನ್ನು ಕೊಟ್ಟಿರಲಿಲ್ಲ. ಕಾರ್ಗಿಲ್ ಪರ್ವತ ಶ್ರೇಣಿಗಳಲ್ಲಿ ಪಾಕಿಸ್ತಾನದ ಸೈನಿಕರು, ಆ ಉಗ್ರರು ಎಲ್ಲೆಲ್ಲಿ ಅಡಗಿ ಕೂತಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ತಿಳಿಯೋದಕ್ಕೆ GPS ಡೇಟಾವನ್ನು ಕೊಡಿ ಅಂತ ಭಾರತ ಮನವಿಯನ್ನ ಮಾಡಿದ್ರು ಕೂಡ ಅಮೆರಿಕವತ್ತು ಅದಕ್ಕೆ ಸ್ಪಂದಿಸಿರಲಿಲ್ಲ. ಇನ್ನು ಹಲವಾರು ಸಂದರ್ಭಗಳಲ್ಲಿ ಅಮೆರಿಕ ಭಾರತಕ್ಕೆ ಅಗತ್ಯ ಇರುವಂತಹ ತಂತ್ರಜ್ಞಾನವನ್ನು ಒದಗಿಸಿಕೊಡಲಿಲ್ಲ. ಕೆಲವೊಮ್ಮೆ ಬೇರೆ ಬೇರೆ ರೀತಿಯಾದಂತಹ ನಿರ್ಬಂಧಗಳನ್ನು ಕೂಡ ಯಾರು ಅಮೆರಿಕ ಭಾರತದ ಮೇಲೆ ವಿಧಿಸಿತ್ತು. ಭಾರತ ಅಣ್ವಸ್ತ್ರ ಸಾಮರ್ಥ್ಯವನ್ನ ಹೊಂದದ ಹಾಗೆ ಅದನ್ನ ತಡೆಯೋದಕ್ಕೆ ಅಮೆರಿಕ ಬಹಳಷ್ಟು ಪ್ರಯತ್ನಗಳನ್ನು ಕೂಡ ನಡೆಸಿತ್ತು. ಆದರೆ ಈಗ ಅದೇ ಅಮೆರಿಕದ ಅಧ್ಯಕ್ಷರು ಬಂದು ಭವಿಷ್ಯದಲ್ಲಿ ಭಾರತದ ಮೇಲೆ ದಾಳಿ ನಡೆದ್ರೆ ನಾವು ಭಾರತದ ಜೊತೆಗೆ ನಿಲ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಬಹುಶಃ ಅದಕ್ಕೆ ತನ್ನದೇ ಆದಂಥ ಒಂದಷ್ಟು ಕಾರಣಗಳನ್ನು ಖಂಡಿತವಾಗ್ಲೂ ಕ್ಯಾರಿ ಮಾಡ್ತಾ ಇರಬಹುದು. ಇಲ್ಲ ಸುಮ್ಮನೆ ಹೇಳಿರ್ಬೋದು, ಯಾಕಂದ್ರೆ ಆ ಮನುಷ್ಯನನ್ನ ಯಾವಾಗ ಹೇಗಿರ್ತಾರೆ ಅಂತ ನಂಬೋದಕ್ಕೆ ಆಗಲ್ಲ. ಇರಲಿ, ಬಟ್ ಈಗ ಪ್ರಶ್ನೆ ಏನು ಅಂತಂದ್ರೆ, ಅಧ್ಯಕ್ಷ ಟ್ರಂಪ್ ನೀಡಿರುವಂಥ ಈ ಒಂದು ಹೇಳಿಕೆಗೆ ಪಾಕಿಸ್ತಾನದಲ್ಲಿ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ವ್ಯಕ್ತ ಆಗಬಹುದು? ಅದರಲ್ಲೂ ವಿಶೇಷವಾಗಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಆತ ಈ ಹೇಳಿಕೆಯನ್ನ ಕೇಳಿ ಎಷ್ಟು ಹಿಂಸೆ ಪಟ್ಟಿರಬಹುದು, ಆತ ಇದನ್ನ ಹೇಗೆ ನೋಡಬಹುದು, ಹೇಗೆ ತಗೊಳ್ಬಹುದು? ಇದಿರುವಂಥ ಮಜಾ. ಒಂದು ವೇಳೆ ಭವಿಷ್ಯದಲ್ಲಿ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯ ಮತ್ತೆ ಯುದ್ಧ ಆದರೆ ಆಗ ಅಮೆರಿಕದ ನಿಲುವು ಏನಿರುತ್ತೆ? ಅಥವಾ ಭಾರತ ಚೈನಾ ಮಧ್ಯೆ ಸಂಘರ್ಷ ಆದ್ರೆ ಆಗ ಅಮೆರಿಕ ಭಾರತವನ್ನು ಬೆಂಬಲಿಸುತ್ತಾ? ಈ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಇದೆ. ಅದಕ್ಕೆ ಉತ್ತರ ಆ ಸಂದರ್ಭಗಳೇ ನೀಡಬೇಕಾಗತ್ತೆ. ಮತ್ತೊಂದು ಕಡೆ ಈಗ ಜೈಶಂಕರ್ ಜಿ ಅವರ ಇನ್ನೊಂದು ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಏನು? ಪಾಕಿಸ್ತಾನಿ ಪತ್ರಕರ್ತ ಕೇಳ್ತಾನೆ, ಈ ದೆಹಲಿ, ಕಾಬೂಲ್ ಸೇರಿದ ಹಾಗೆ ಬೇರೆ ಬೇರೆ ಕಡೆಗಳಿಂದ ಹರಡ್ತಾ ಇರುವಂತಹ ಭಯೋತ್ಪಾದನೆಯನ್ನ ನಾವು ಇನ್ನೂ ಎಷ್ಟು ಕಾಲ ನೋಡಬೇಕಾಗತ್ತೆ? ಜೈಶಂಕರ್ ಜಿ ತಕ್ಷಣ ಉತ್ತರ ಕೊಟ್ಟರು. ನೋಡಿ, ನೀವು ತಪ್ಪು ಸಚಿವರನ್ನ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ. ಈ ಪ್ರಶ್ನೆಯನ್ನ ನೀವು ಹೋಗಿ ಪಾಕಿಸ್ತಾನದ ಸಚಿವರಿಗೆ ಕೇಳಿ, ಇನ್ನೂ ಎಷ್ಟು ಕಾಲ ಅಂತ. ಜಗತ್ತು ಏನ್ ಮೂರ್ಖ ಅಲ್ಲ. ಇನ್ನು ಮುಂದೆ ನೀವು ಯಾರನ್ನ ಕೂಡ ಕನ್ಫ್ಯೂಸ್ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ಡೈರೆಕ್ಟ್ ಆಗಿ ಆನ್ ಫೇಸ್ ಜೈಶಂಕರ್ ಜಿ ಅವರು ಉತ್ತರವನ್ನು ಕೊಡ್ತಾರೆ. ನನಗಂತೂ ಅದನ್ನ ಕೇಳಿ ಭಾರಿ ಖುಷಿ ಆಗ್ಬಿಡ್ತು. ವೀಕ್ಷಕರು ಯಾವಾಗಲೂ ಹೇಳೋ ಹಾಗೆ ರಾಜಕೀಯದಲ್ಲಿ ಶಾಶ್ವತ ಸ್ನೇಹಿತರಾಗ್ಲಿ ಅಥವಾ ಶಾಶ್ವತ ಶತ್ರುಗಳಾಗ್ಲಿ ಇರೋದಿಲ್ಲ. ಶಾಶ್ವತವಾಗಿ ಉಳಿಯುವಂಥದ್ದು ಹಿತಾಸಕ್ತಿ. ಈಗ ದೇಶದ ಹಿತಾಸಕ್ತಿ ಈ ವಿಚಾರದಲ್ಲಿ. ಆದ್ರೆ ಒಂದು ವಿಚಾರ ಮಾತ್ರ ಸ್ಪಷ್ಟ, ಇವತ್ತು G7 ಶೃಂಗಸಭೆಯಲ್ಲಿ ಟ್ರಂಪ್ ನೀಡಿರುವಂತ ಹೇಳಿಕೆ, ಮೋದಿಜಿ ಅವರ ಬಗ್ಗೆ ಆಡಿರುವಂತಹ ಮೆಚ್ಚುಗೆಯ ಮಾತು, ಭಾರತದ ಪರವಾಗಿ ಅವರು ವ್ಯಕ್ತಪಡಿಸಿರುವಂತಹ ನಿಲುವು, ಇದು ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗಳಿಗಂತೂ ಕಾರಣ ಆಗ್ತಾ ಇದೆ. ಬಟ್ ನಮಗಿರುವಂಥ ಪ್ರಶ್ನೆ, ಈ ಮಾತು ಕೇವಲ ಅವರ ಮಾತಿಗೆ ಮಾತ್ರ ಸೀಮಿತನ ಅಥವಾ ಭಾರತ ಅಮೆರಿಕ ಸಂಬಂಧದಲ್ಲಿ ಇದು ಒಂದು ಹೊಸ ಅಧ್ಯಾಯದ ಆರಂಭನ? ಉತ್ತರ ಮುಂದಿನ ದಿನಗಳಲ್ಲಿ ಕಾಲನೇ ಉತ್ತರ ಕೊಡುತ್ತೆ. ಬಟ್ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಟ್ರಂಪ್ ಅವರ ಹೇಳಿಕೆಗಳನ್ನ ನೀವೆಷ್ಟರ ಮಟ್ಟಿಗೆ ನಂಬುತ್ತೀರಿ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.